ಆಗುತ್ತೆ ಅಂತ ಇವ್ರಿಗೆ ಕೇಳಿ ಅವ್ರನ್ನ ಕೇಳಿ ಸರ್. ಅಣ್ಣ ಹಾಂ ಸರ್, ತುಂಬ ಖುಷಿ ಆಯಿತು ಸರ್ ನನಗೆ. ನಾನು ಆ್ಯಕ್ಚುಲಿ ಯೂಟ್ಯೂಬಲ್ಲಿ ಪಿಕ್ಚರ್ ಬಂದಾಗ ನಾನೇ ಒಂದು 5-6 ಸಲ ನೋಡಿದ್ದೀನಿ. ಅಂದರೆ ನನಗೇನು ತುಂಬ ಸಂತೋಷ ಆಗಿದೆ ಈ ಸಿನಿಮಾದಲ್ಲಿ ಅಂತಂದರೆ ಡೈಲಾಗ್ಸು ಮತ್ತು ಸೀಕ್ವೆನ್ಸು ಮತ್ತು ಮೇಕಿಂಗ್ ತುಂಬ ಹೊಸ್ತರ ಆಗಿದೆ ಇದರಲ್ಲಿ. ಆ ಥರ ಅವಕಾಶ ಸಿಕ್ತು ಕೆಲಸ ಮಾಡೋದಕ್ಕೆ. ನನಗದು ತುಂಬ ಸಂತೋಷ ಆಯಿತು ಸರ್ ಈ ಪಿಕ್ಚರಲ್ಲಿ. ಆಮೇಲೆ ಅವರು ಅಷ್ಟೇ, ಒಬ್ಬ ಕ್ಯಾಮ್ರಾಮ್ಯಾನ್ ಆಗಿ ನಾವು ಏನೇ ಕೇಳಿದ್ರು ಆ ಶಾರ್ಟ್ನ ಅವ್ರು ಅಷ್ಟು ಕಷ್ಟಪಟ್ಟು ರಿಸ್ಕ್ ತೊಗೊಂಡು ಕೊಡ್ತಿದ್ರು ಅವರು. ಸೊ ಅವ್ರ ಪಾರ್ಟ್ ಆಫ್ ವರ್ಕು ಈಸ್ ಎ ಗ್ರೇಟ್. ಡ್ಯೂರೇಷನ್ ಅವಾಗ ಜಾಸ್ತಿ, ಈಗ ಕಮ್ಮಿ ಆಗಿದೆ ಸರ್. ಡ್ಯೂರೇಷನ್ ಏನಿಲ್ಲ ಸರ್, ತುಂಬ ಅಷ್ಟೇನು ಕಮ್ಮಿ ಆಗಿಲ್ಲ, ಸ್ವಲ್ಪ ಕಮ್ಮಿ ಆಗಿದೆ ಅಷ್ಟೇ ಸರ್. ಒಂದು ಚಿಕ್ಕದು ಒಂದು 10-15 ನಿಮಿಷ ಕಮ್ಮಿ ಆಗಿಲ್ಲ ಸರ್ ಅಷ್ಟೇ. ಮಿಕ್ಕಿದೆಲ್ಲ ಆ್ಯಸ್ ಇಟ್ ಈಸ್ ಇದೆ ಸರ್. ಆಮೇಲೆ ಕನ್ನಡ ತಮಿಳಲ್ಲಿ ಸರ್ ನ್ಯೂಸ್ ಪೇಪರ್ ಬರುತ್ತೆ, ಬಸ್ ಎಲ್ಲ ಬರುತ್ತೆ, ಬೋರ್ಡ್ ಎಲ್ಲ. ಹಾಂ ಸರ್. ಕನ್ನಡ ಮೇಲೆ ಸಿನಿಮಾದಲ್ಲೂ ಹಂಗೆ ಇರುತ್ತೆ? ಇಲ್ಲ ಸರ್, ಚೇಂಜ್ ಮಾಡಿದ್ದಾರೆ ಸರ್. ಅದು ಆ್ಯಕ್ಚುಲಿ ಈಗ ಬಂದುಬಿಟ್ಟಿದೆ ವಿಡಿಯೋದಲ್ಲಿ. ಸೊ ಅದಕ್ಕೋಸ್ಕರ ಇದು ಆ ಭಾಷೆಗೆ ಏನು ಬೇಕೋ ಅದನ್ನು ರೆಡಿ ಮಾಡಿದ್ದಾರೆ ಸರ್. ಹಾಂ ಸರ್. ಅದು ನಮ್ಮ ಕರ್ತವ್ಯ ಸರ್, ಆ್ಯಕ್ಚುಲಿ ಮಾಡಲೇಬೇಕು. ಟೆಕ್ನಾಲಜಿನ ಇಟ್ಕೊಂಡು ಮಾಡೋವಂಥದಕ್ಕಿಂತ ಕತೆ ಇಟ್ಕೊಂಡು ಟೆಕ್ನಾಲಜಿನ ಸಪೋರ್ಟ್ ತೊಗೋಬೇಕು ಅನ್ನೋದು ನನ್ನ ಉದ್ದೇಶ. ಸೊ ಆ ಒಂದು ಇದು ನಾನು 92-91 ಡೈರೆಕ್ಟರ್ ಆದಾಗಿಂದ ನಾನು ಅದನ್ನು ಫಾಲೋ ಮಾಡ್ಕೊಂಡು ಬರ್ತಾನೇ ಇದ್ದೀನಿ. ಲಾಕಪ್ ಡೆತ್ ಅನ್ನೋದು ಆ ಪಿಕ್ಚರ್ನೆಲ್ಲ ಅಷ್ಟು ಅವಕಾಶ ಸಿಕ್ತು. ಆಫ್ಟರ್ ದಟ್ ಎಲ್ಲ ಆದಮೇಲೆ ಬೇರೆ ಸಿನಿಮಾಗಳಿಗೆಲ್ಲ ಅದನ್ನು ಅಳವಡಿಸ್ಕೊಂಡೇ ಬಂದಿದ್ದೀವಿ. ಸೊ ಮೇಜರ್ ಕತೆ ಸರ್ ಅಷ್ಟೇ. ಕತೆ ಇಲ್ಲ ಅಂತಂದರೆ ಏನು ಟೆಕ್ನಾಲಜಿ ಇದ್ರೂ ವರ್ಕೌಟ್ ಆಗೋಲ್ಲ ಸರ್. ಅದನ್ನು ಫಾಲೋ ಮಾಡ್ಬೋದು. ಸಿನಿಮಾ ರಿಲೀಸ್ ಆಗೋ ಟೈಮಲ್ಲಿ ಆವಾಗ ಒಂದಷ್ಟು ಸಮಸ್ಯೆಗಳು ಎದುರಾದವು. ಇದು ಕತೆ ನಮ್ಮದು ಕರ್ಕೊಂಡಿದ್ದಾರೆ ಅಂತೇಳಿ. ಈಗ ಬಹುಶಃ ಅಂಥ ಸಮಸ್ಯೆ ಬರಲಿಕ್ಕಿಲ್ಲ. ಆಗತ್ತೇನಿಲ್ಲ ಸರ್. ಪಾಪ ಅವ್ರು ನಮ್ಮ ಜೊತೇಲಿ ಇಲ್ಲ ಇವತ್ತು. ನಾನು ಗುರುಗಳವರು, ನಾನು ಅವ್ರ ಜೊತೆ ತುಂಬ ಒಡನಾಟ ಇಟ್ಕೊಂಡಿದ್ದೀನಿ. ಅವ್ರ ಭಾಷೆಗೆ ನಾನು ತುಂಬಾ ಅಭಿಮಾನಿ. ಅವ್ರಿಗೂ ಗೊತ್ತು ಆ್ಯಕ್ಚುಲಿ. ನಾನು ಅವರು ತುಂಬ ಸಲ ಸಣ್ಣ ಚಿಕ್ಕ ಜಗಳ ಎಲ್ಲ ಆಡಿದ್ದೀವಿ. ನಾನೇ ಹುಚ್ಚ ಅಂದ್ಕೊಂಡಿದ್ದೆ ಕಣೋ, ಇನ್ನೊಬ್ಬ ಹುಚ್ಚ ಇದ್ದಾನೆ ಅಂತ ನಿನ್ನ ನೋಡಿದ ಮೇಲೆ ಗೊತ್ತಾಗಿತ್ತು ಅಂದರು. ಆಮೇಲೆ ಜೊತೆಲೆಲ್ಲ ಯಾವಾಗಲೂ ಮುತ್ತಪ್ಪರೈ ಸರ್ ಮನೆಗೆಲ್ಲ ಊಟಕ್ಕೆ ಹೋಗ್ತಾ ಇದ್ವಿ ನಾನು ಅವ್ರಿಬ್ಬರು. ತುಂಬ ಸಲ ನಾನು ಅವ್ರಿಗೆ ರಾತ್ರಿ 3 ಗಂಟೆ ಜೊತೆಲಿದ್ದು ಅವ್ರ ಮನೆಗೆಲ್ಲ ಬಿಟ್ಟು ಹೋಗ್ತಾ ಇದ್ದೆ ನಾನು ಅಷ್ಟು ಇದು ಸರ್. ಬಟ್ ಕೆಲಸ ಅಂತ ಬಂದಾಗ ನಾನು ಯಾರನ್ನು ನಮ್ಮ ತಂದೆಯೂ ಸಹ ನಾನು ಆ್ಯಕ್ಚುಲಿ ಅವ್ರನ್ನ ಯಾವ ಜಾಗದಲ್ಲಿದ್ದರೆ ಅದನ್ನು ನೋಡೋಕ್ಕೆ ಇಷ್ಟಪಡ್ತೀನಿ. ಅನ್ನೋ ಕೆಲಸ ಬಂದಾಗ ನಾನು ಹತ್ರ ತೊಗೊಳಕ್ಕೆ ಇಷ್ಟಪಡೋಲ್ಲ ಸರ್. ಕೆಲಸಕ್ಕೆ ಗೌರವ ಕೊಡ್ತೀನಿ. ಆ ಒಂದು ಇದರಲ್ಲಿ ಏನೋ ಸಣ್ಣ ಪುಟ್ಟ ಮಾತಾಗಿರ್ಬೋದು. ಬಟ್ ಈಸ್ ರಿಯಲಿ ಗ್ರೇಟ್ ಅಂತ ಬರವಣಿಗೆ ಇರುವಂಥ ಬರಹಗಾರ ಅವರು. ಮುಂದೆ ನಾವೊಬ್ಬರು ಅವರು ಅಭಿಮಾನಿ ಅಂತ ತಿಳ್ಕೊಳ್ಳೋಕ್ಕೆ ನಿಜವೂ ತುಂಬ ಸಂತೋಷ ಆಗುತ್ತೆ. ಅದೇನೋ ಒಂದು ಸಣ್ಣ ಇದು ಬಂದು ಒಂಥರ ತಿಳ್ಕೊಂಡಾಯ್ತು ಅಷ್ಟೇ ಸರ್.